ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅಲ್ಲ, ನನಗೇನು ಅನಿಸೋದು ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದವರೇ ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡುಹಿಡಿಯಿರಿ. ಕಂಡು ಹಿಡಿಲಿಕ್ಕೆ ಮೊದಲೇ ಉಂಟಲ್ಲ, ಕೆಲವು ಪೇಮೆಂಟ್ ಟಿವಿಗಳು ಪ್ರಾರಂಭ ಮಾಡಿವೆ. ಸದಾನಂದ ಗೌಡರ ಜನ್ಮ ಜಾತಕವನ್ನು ತೆಗಿಲಿಕ್ಕೆ ಕೆಲವು ಪೇಮೆಂಟ್ ಟಿವಿಗಳು ಮಾಡಿದ್ದಾರೆ ಈಗಾಗಲೇ. ನನಗೆ ಸಂತೋಷ, ಅದರಲ್ಲೇನಿಲ್ಲ. ಮಾಧ್ಯಮಗಳಿರುವುದೇ ಅದಕ್ಕೆ. ಆದರೆ ಸತ್ಯವನ್ನು ಹೇಳಲಿಕ್ಕಿರೋದು ದೇವರು ಮೆಚ್ಚದಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸುವಂಥದ್ದು ಅದು ಒಳ್ಳೆಯದಲ್ಲ. ಆದ ಕಾರಣ ಇದರ ಬಗ್ಗೆ ನಾನು ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಇದೊಂದು ಮೇಜರ್ ಇಶ್ಯೂ, ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ನ ಬಗ್ಗೆ ನಡೆಯುವಂಥ ಇಶ್ಯೂ. ದಯವಿಟ್ಟು ಇದರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ರೆ ನಾನು ನಿಮಗೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೋ ಕಮೆಂಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಮುಂದೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ನಮಗೆ ಒಂದು ಟಿವಿಯನ್ನು ನಾನು ನೋಡಿದೆ ಈಗ, ಇದರಲ್ಲಿ ಹಾಲು ಇದರ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಕೇಳಿ ಡೈರೆಕ್ಟ್ ಆದರೆ ಸಾಕು ಅಂತ ಹೇಳುವಂಥದ್ದು. ಅಂಥ ಪೇಮೆಂಟ್ ಗಿರಾಕಿಗಳಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ಟಿವಿಯವರು ನೋಡಿದ್ದಾರೆ, ಜನ ನೋಡಿದ್ದಾರೆ, ನನಗೆ ಫೋನ್ ಮಾಡಿದರು. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಅಡಿಗೆ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕೆ ಹೊರತು ಯಾವುದೋ ವಿಚಾರಗಳನ್ನು ತಗೊಂಡು ಚಾರಿತ್ರ್ಯ ಹನನ ಮಾಡುವಂಥ ಟಿವಿಗಳಿದ್ದಾವೆಲ್ಲ, ಅಂಥದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಭಾರಿ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆಲ್ಲ, ಇವರ ಮಕ್ಕಳಿಗೆ ಕೂಡ ಇದು ಒಳ್ಳೇದು ಮಾಡಲ್ಲ. ನಾನು ಕೌಂಟರೇಟ್ ಮಾಡಿಲ್ಲಲ್ಲ. ಅಲ್ಲ ಸರ್, ನಾನು ಭಾರಿ ಹಿಂದಿನಿಂದಲೂ ಇಂಥ ಎಲ್ಲ ಸಂಗತಿಗಳೆಲ್ಲ ಬಂದಾಗ ಇದರ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರುವಂಥ, ಅದಕ್ಕೆ ಸಹಕಾರ ಮಾಡಿ ಆ ಮಾಧ್ಯಮಗಳಿಗಿರುವಂಥ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು ನಾನು ಓಪನ್ ಆಗಿ ಹೇಳ್ತೀನಿ. ಹೇಳಬಾರ್ದು, ಇಲ್ಲಿ ಅವ್ರದ್ದು ಟಿವಿ ಉಂಟೋ ಇಲ್ಲೋ ಗೊತ್ತಿಲ್ಲ, ಬೇರೆ ಏನು ಸಂಗತಿಗಳಿಲ್ಲ ಅಂತ ಹೇಳಿ ಬೆಳಗಿನಲ್ಲೇ ಸದಾನಂದ ಗೌಡರ ಯಾವುದು ನಿಮ್ಮ ಹಾಲು ಇದಕ್ಕೆ ಮಾಡಲಿಕ್ಕೆ ಬಂದವರು ಅವರಿಲ್ಲ, ಇವರಿಲ್ಲ. ಸ್ವಾಮಿ, ಅಂಥ ಪೇಮೆಂಟ್ ಗಿರಾಕಿಗಳನ್ನು ಸಾಕಷ್ಟು ಜನ ನಾನು ಕಂಡಿದ್ದೀನಿ. ಇದಕ್ಕೇನು ಹೆದರಿ ಓಡುವಂಥ ಸದಾನಂದ ಗೌಡ ನಾನಲ್ಲ. ನೀವು ಮಾಡಿ ಇನ್ವೆಸ್ಟ್ ಪಕ್ಷದಲ್ಲಿ ಇನ್ನು ಮುಂದೆ ಬಹಳಷ್ಟು ಚರ್ಚೆ ಆಗಲ್ವಾ ಅಂತ ಸದಾನಂದ ಗೌಡರ ಬಗ್ಗೆ? ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡ್ರೆ ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದರ ಬಗ್ಗೆ ಏನಾದರೂ ತನಿಖೆಗೆ ದೂರು ಕೊಡ್ತೀರಾ ಸರ್? ಪೊಲೀಸರಿಗೆ ದೂರು ಯಾಕೆ ಸರ್ ಕೊಡಬೇಕು? ನಂದಲ್ಲ, ದಿನ ನನಗೆ ಇದೇ ಕೆಲಸನಾ? ಅದೇ ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣ ಆದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದು ಆಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸ್ವತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳುವುದಿಲ್ಲ. ಇದಕ್ಕೆ ಟಿವಿಗಳು, ಕೆಲವು ಟಿವಿಗಳಿದ್ದಾವೆ, ಅವ್ರು ಮಾಡ್ತಾರೆ. ನನಗೇನು ಸರ್, ನಾನು ಇಲ್ಲ ಸರ್, ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರು ಕಾಂಪಿಟೇಟರ್ ಆದರೆ, ಅಥವಾ ನಾವು ಯಾವುದಾದ್ರು ಸ್ಥಾನಮಾನದ ಅಪೇಕ್ಷಿತರಾದರೆ, ಅಥವಾ ನಾನು ಇನ್ನೇನಾದರೂ ಲಾಭ ಸೂಟ್ ಕೇಸ್ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಸುದ್ದಿ ಹರಡುವಂಥ ವ್ಯಕ್ತಿ ಆದರೆ ಮಾತ್ರ ನಾನು ಮಾಡಬೇಕು. ನೀವು ನನ್ನನ್ನು ಕಳೆದ 30 ವರ್ಷಗಳಿಂದ ನೋಡಿದ್ದೀರಿ. ಒಂದು ದಿನ ವ್ಯತ್ಯಾಸಗಳಾದರೆ ಕ್ಷಮೆ ಕೇಳುವಂಥದ್ದನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ, ಮಾಧ್ಯಮಗಳೆದುರು ಮಾಡಿದ್ದೀನಿ. ಆದರೆ ಮೈಲೇಜಿಗೋಸ್ಕರ ಅಯ್ಯೋ ದೇವ್ರೆ.
ನೀವು ಇದನ್ನ ಇಲ್ಲಿಗೆ ಬಿಟ್ಬಿಡೋ ಹಂತದಲ್ಲೂ ಇಲ್ಲ, ಬಿಟ್ಬಿಡೋ ಸಾಧ್ಯನೂ ಇಲ್ಲ. ಅಲ್ಲ, ನೀವು ಹೇಳಿದಂಗೆ ನಾನು ಕೇಳಬೇಕಾಗಿಲ್ಲ, ನನಗೇನು ಅಗತ್ಯ ಇಲ್ಲ. ಆರೋಪ ಮಾಡುವಂಥವರು 1000 ಜನ ಇರ್ತಾರೆ. ಆರೋಪಕ್ಕೆ ಉತ್ತರ ಕೊಟ್ಟೇ ಸಾಯುವವರೆಗೆ ಬದುಕುವಂಥ ವ್ಯಕ್ತಿ ನಾನಲ್ಲ. ಹಂಗಲ್ಲ ಸರ್, ಒಂದು ಆರೋಪ ಬಂದಿದೆ ಅಂತಂದ್ರೆ ಆರೋಪ ಸತ್ಯನ ಸುಳ್ಳ ಅಂತ ನೀವು ಹುಡುಕಿ ಅಂತ ನಿಮಗೆ ಹೇಳ್ತಾ ಇದ್ದೀನಲ್ಲ, ನೀವು ಜವಾಬ್ದಾರಿಯಿಂದ ನುಣುಚಿಕೊಳ್ತೀರಾ? ನೀವು ಪ್ರಶ್ನೆ ಕೇಳಿದವರು, ನಿಮಗೆ ಹುಡುಕಲಿಕ್ಕೆ ಸಾಧ್ಯತೆ ಇದೆ. ನೀವು ಜವಾಬ್ದಾರಿಯಿಂದ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಒಂದು ಉತ್ತರ ಹೇಳಿ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಮಾಡ್ತೀನಿ. ನಾನು ನಿಮ್ಮನ್ನೆಲ್ಲ ಕೆಳಗೆ ನೋಡಿದೆ, ನೀವು ಆ ಬಿಸಿಲಲ್ಲಿ ಇರಬಾರದು ಅಂತ ಹೇಳಿದಕ್ಕೆ ನಾನು ಬಂದೆ. ಇಲ್ಲದ್ರೆ ನಾನೊಬ್ಬ ಕಳ್ಳ ಆದರೆ ನಾನು ಬಾಗಿಲು ಹಾಕಿ ಸಾಯಂಕಾಲವರೆಗೆ ಇರ್ಬೋದು. ನಾಳೆಗೆ ಇವತ್ತಿನ ದಿವಸ, ನಾಳೆ ಹಳೆ ದಿವಸ ಅಲ್ವಾ? ಅಲ್ವಾ? ಆದ ಕಾರಣ ನಿಮ್ಮ ಮೇಲೆ ಎಲ್ಲ ಗೌರವ ಇಟ್ಟು ನಾನು ಬಂದೀನಿ. ನಿಮ್ಮ ಹಂತದಲ್ಲಿ ಒಂದಷ್ಟು ಪ್ರಯತ್ನಗಳಾಗಬೇಕಾಗಿದೆ ಸರಿ? ಇಲ್ಲ ಇಲ್ಲ, ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರು ನನ್ನಲ್ಲಿ ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾನು ಎಲ್ಲವನ್ನು ನೋಡಿ ಈ ಸ್ಥಾನಕ್ಕೆ ಬಂದವನು. ಇವಾಗ ಯಾರಾದ್ರೂ ಮಾತಾಡೋದು ಸರ್? ಯಾರು? ನಿಮ್ಮಲ್ಲಿ ಹೇಳಕ್ಕಾಗಲ್ಲ ಸರ್, ಎಲ್ಲವನ್ನು ನಿಮ್ಮಲ್ಲಿ ಹೇಳಿದ್ರೆ. ಯಾವಾಗ ನೀವು ಅವರಲ್ಲಿ ಹೇಳಿ ಮಾತಾಡ್ಸಿದ್ರೆ ಮಾತಾಡ್ತೀನಿ. ಏನ್ರಿ ನೀವು? ಅಲ್ಲ, ನೀವೇ ಅರ್ಥ ಮಾಡಿಕೊಳ್ಬೇಕು. ನಾನು ಇದರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ರಾಮನಲ್ಲಿ, ಸೋಮನಲ್ಲಿ, ಅಧ್ಯಕ್ಷರಲ್ಲಿ, ವಿಪಕ್ಷ ನಾಯಕರಲ್ಲಿ ಯಾವ ಪ್ರಶ್ನೆ ಸರ್ ಇದು? ಸರ್, ಇದು ನಡುವೆ ಇನ್ನೊಂದು ಬೆಳವಣಿಗೆ. ಯಲಹಂಕ ವಿಶ್ವನಾಥ್ ಅವರು ನಿನ್ನೆ ಮಾತಾಡ್ತಾ ಒಂದಷ್ಟು ವಿಚಾರನ ಹೇಳಿದ್ರು, ನಿಮ್ಮ ಗಮನಕ್ಕೂ ಬಂದಿರತ್ತೆ. ಅಲ್ಲ ಸರ್, ಇಲ್ಲಿ 2 ಮಾತಿದೆ. ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ, ಬಿಜೆಪಿಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರು ಹೇಳಿಯಾಗಿದ್ದಿರೋದಲ್ಲಿ, ಇಲ್ಲದಿದ್ದರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದವ, ಆಮೇಲೆ ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ನೀವು ಹೇಳಿ ಅಲ್ಲ, ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ, ಕೆಂಪೇಗೌಡರು BJPಯವರಿಗೆ ಸೀಮಿತನಾ? ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿ ನನ್ನನ್ನು ಆಹ್ವಾನ ಮಾಡಿದರೆ ಅಲ್ಲಿಗೆ ಹೋಗುವಂಥ ಆ ಒಂದು ಮನಸ್ಥಿತಿ ನಂದು. ಆ ರೀತಿಯ ಒಂದು ವ್ಯಕ್ತಿ ಕೆಂಪೇಗೌಡರು. ಈ ಕೆಂಪೇಗೌಡರ ಹೆಸರು ಹೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಅವರ ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ಎಲ್ಲ ಅಧಿಕಾರ ಸ್ಥಾನಕ್ಕೇರಿ ಈ ರೀತಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅವರು ಹೇಳಿದಂಥ ಮಾತು, ಆ ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ, ಆ ಕೆಂಪೇಗೌಡರ ಪರಿವಾರ ಅದನ್ನು ನೋಡಬೇಕು ಅಂತ ಹೇಳುವಂತ ನನ್ನ ಮನಸ್ಸಲ್ಲಿ ಗೊತ್ತಾಗಿದೆ ಸರ್. ಅದಕ್ಕೆ ಶುರು ಆಯ್ತಲ್ಲ. ಇವತ್ತು ನೋಡಿದ್ದೀರ ನೀವು, ಇವತ್ತು ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಇವತ್ತಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ. ಏನು ದಕ್ಷಿಣ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲದೆ ದುಡ್ಡು ಮಾಡುವುದರಲ್ಲೇ ಮುಳುಗಿ, ಗೂಂಡಾಗಿರಿ ಮಾಡಿದರಲ್ಲೇ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ನನಗೆ ಗೊತ್ತು, ಮುತ್ತಪ್ರಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿರೋದು. ಆ ಮುತ್ತಪ್ರಯ್ಯ ವಿರುದ್ಧ ಹೋರಾಟ ಮಾಡಿ ಬಂದವ ನಾನು ಅದೇ ಪುತ್ತೂರಲ್ಲಿ. ನಮ್ಮದು 2 ಹೋದಾಗ ಮುತ್ತಪ್ರಯ್ಯದು 3 ಹೋಗಿತ್ತು, ಗೊತ್ತಿರಲಿದ್ದು. ನಾನು ಅದನ್ನೆಲ್ಲ ಮೇಲೆ ಹೋದಾಗೆ ಗೌರವದಿಂದ ಮಾತಾಡುವಂಥದ್ದು ಮಾತಾಡಿಕೊಂಡು ಹೋಗಿದ್ದೆ. ಆದರೆ ಇವರಿಗೆ ದುಡ್ಡಿನ ಅಮಲು, ಆ ಎಲ್ಲರನ್ನು ಖರೀದಿ ಮಾಡಬಲ್ಲೆ ಅಂತ ಹೇಳುವಂಥ ಆ ಒಂದು ವಕ್ರ ಕಾರ್ಯ, ಇದು ಅವರಿಗೆ ಮುಂದಿನದಲ್ಲಿ ಮುಳುವಾಗುತ್ತೆ. ನಾನು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ಬಾಕಿಯವರಿಗೆ ನಾನು ಹೇಳಲಿಕ್ಕಿದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಆದರೆ ಪಬ್ಲಿಕ್ಕಲ್ಲಿ ಅದನ್ನು ತಿಳ್ಕೊಂಡು, ಸರ್ ನಾನು ಈ ಕತ್ತಿದೊಣ್ಣೆ ರಿವಾಲ್ವರ್ ಅದರಲ್ಲಿ ನನ್ನ ರಾಜಕೀಯ ಪ್ರವೇಶ ಪುತ್ತೂರಿಂದ. ಮುಖ್ಯಮಂತ್ರಿಗಳಾದಂಥವರು ಹಿರಿಯ ನಾಯಕರು, ನೀವು ಇಂಥವರಿಗೆ ಒಬ್ಬ ಶಾಸಕರು ಈ ರೀತಿಯಾಗಿ ಮಾತಾಡ್ತಾರೆ, ಅದೆಷ್ಟು ಮಟ್ಟಿಗೆ ಸರಿ ಅಂತ ಸಾಮಾನ್ಯ ನಿಮ್ಮಲ್ಲಿ ನಾನು ಹೇಳಿದ್ದೆ ಉತ್ತರ. ಮತ್ತೆ ವಿಶ್ಲೇಷಣೆ ಸಾಯಂಕಾಲ ನಿಮ್ಮದು 1 ಗಂಟೆ ಇರ್ತದಲ್ಲ, ಅದರಲ್ಲೇ ಮಾಡಿ. ಮೊನ್ನೆ ಬಂದಿದ್ರು ನಮ್ಮ ಈ ಭಾಗದ ಜಿಲ್ಲಾಧಿಕಾರಿ, ಬಾಕಿಯವರೆಲ್ಲ ಬಂದಿದ್ದರು, ಎಲ್ಲವನ್ನು ಹೇಳಿದರು. ನಾನು ಇಡೀ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ, ಇದೊಂದು ಅತ್ಯಂತ ಗಂಭೀರ, ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಎಲ್ಲ
ಆ ವಿಚಾರಗಳಿಗೆ ಸೀಮಿತವಾಗಿರುವಂಥ ಒಂದು ಡಾಕ್ಯುಮೆಂಟ್. ಅದ ಕಾರಣ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅದಕ್ಕೆ ಬೇಕಾದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿ.